ಇವತ್ತೊಂದು ಸಾಗು ಮಾಡೋಣ ಬನ್ನಿ. ಇದನ್ನು ಬಿಳಿ ಸಾಗು ಅನ್ಬೋದು ಅಥವಾ ವೈಟ್ ಕುರ್ಮಾ ಅನ್ಬೋದು. ದೋಸೆ, ಚಪಾತಿ, ಪೂರಿ ಜೊತೆ ಎಲ್ಲ ಬಡಿಸ್ಬೋದು. ಒಂಥರ ಕ್ರೀಮಿ ಟೇಸ್ಟ್ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ ಮಿಶ್ರ ತರಕಾರಿಗಳನ್ನು ಬೇಯಿಸ್ಕೊಳ್ಬೇಕು. ನಾನು ಹಸಿ ಬಟಾಣಿ, ಆಲೂಗಡ್ಡೆ, ಬೀನ್ಸು ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಚಮಚ ಉಪ್ಪು ಹಾಕಿ ಅದು ಮುಚ್ಚುವಷ್ಟು ನೀರು ಹಾಕಿ ಸ್ವಲ್ಪ ಒಂದು 1/4 ಚಮಚದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಆ ಥರ ಹಾಕೋದ್ರಿಂದ ತರಕಾರಿ ಬಣ್ಣ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅಂತ. ಅದು ಆಪ್ಷನಲ್ ಆಯಿತಾ, ಸಕ್ಕರೆ ಇಷ್ಟ ಇದ್ದರೆ ಮಾತ್ರ ಹಾಕಿ. ಆಮೇಲೆ ಒಂದು ವಿಸಿಲ್ ಮಾಡಿದರೂ ಸಾಕು, ಈ ರೀತಿ ಹದವಾಗಿ ಬೇಯುತ್ತೆ. ಆಮೇಲೆ ಇನ್ನೊಂದು ಬಾಣಲೆನಲ್ಲಿ ಒಂದು 10ರಿಂದ 15 ಗೋಡಂಬಿ, ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ ನಾನೊಂದು 2 ಹಾಕಿದ್ದೀನಿ, ಅರ್ಧ ಚಮಚ ಸೋಂಪು, 1 ಚಮಚ ಗಸಗಸೆ. ಇವಿಷ್ಟನ್ನು ತಗೊಂಡು ಸಣ್ಣ ಉರಿಯಲ್ಲಿ ಹದವಾಗಿ ಹುರಿಬೇಕು. ಈ ಗಸಗಸೆ ಎಲ್ಲ ಸ್ವಲ್ಪ ಬಣ್ಣ ಬದಲಾಗುತ್ತೆ, ಅಲ್ಲಿ ಇಲ್ಲಿ ಒಂದೊಂದು ಸಿಡಿಯೋದಕ್ಕೆ ಶುರುವಾಗುತ್ತೆ. ಅಷ್ಟು ಹೊತ್ತು ಹುರಿದ್ರೆ ಸಾಕು, ಸೀದು ಹೋಗೋದು ಬೇಡ. ಆಮೇಲೆ ಕೊನೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ 1 ನಿಮಿಷ ಈ ರೀತಿ ಹುರಿದು ಸ್ಟವನ್ನು ಆಫ್ ಮಾಡಿ ಬಿಸಿ ಆರೋದಕ್ಕೆ ಬಿಡೋಣ. ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ತಗೊಂಡು ಅಗತ್ಯ ಇದ್ದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ನಾವು ಇದರಲ್ಲಿ ಗೋಡಂಬಿ ಹಾಕಿದ್ದೀವಿ, ಗಸಗಸೆ ಹಾಕಿದ್ದೀವಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ದೀವಲ್ಲ, ಹಾಗೆ ಇದು ಒಂಥರ ಒಳ್ಳೆ ಒಂದು ಕ್ರೀಮಿ ಟೇಸ್ಟ್ ಬರುತ್ತೆ. ತಿನ್ನೋಷ್ಟೊತ್ತಿಗೆ ತುಂಬ ರುಚಿ ಅನಿಸುತ್ತೆ. ಈ ಕುರ್ಮಾ ಅಥವಾ ಸಾಗುನ ಹಾಗೆ ಬೇಕಾದ್ರೂ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಆನಂತರ ಇನ್ನೊಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ 1 ಪಲಾವ್ ಎಲೆ, ಸಣ್ಣ ಚೂರು ಚಕ್ಕೆ, 4ರಿಂದ 5 ಲವಂಗ ಹಾಕಿ 1 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಈ ರೀತಿ ಸ್ವಲ್ಪ ಬಣ್ಣ ಎಲ್ಲ ಬದಲಾಗಿ ಮೆತ್ತಗಾಗೋವರೆಗೆ ಹುರಿಬೇಕು. ಆನಂತರ ಇದಕ್ಕೆ ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ತರಕಾರಿ ನೀರು ಸಮೇತ ಹಾಕ್ಕೊಳ್ಬೇಕು. ನೀವು ನಿಮ್ಗಿಷ್ಟ ಬಂದಿರೋ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ನವಿಲುಕೋಸು ಅಥವಾ ಗೆಡ್ಡೆಕೋಸು ಬೇಕಾದ್ರೂ ಹಾಕ್ಬೋದು, ಅಥವಾ ದೊಣ್ಣೆ ಮೆಣಸು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು, ಹೂಕೋಸು ಹಾಕ್ಬೋದು, ನಿಮಗಿಷ್ಟ ಬಂದಿರೋ ತರಕಾರಿ ಹಾಕ್ಕೊಳ್ಬೋದು. ಜೊತೆಯಲ್ಲಿ ರುಬ್ಬಿರೋ ಮಸಾಲೆ, ಅಗತ್ಯ ಇದ್ದಷ್ಟು ನೀರು ಮತ್ತು ಸ್ವಲ್ಪ ಉಪ್ಪು. ನಾವು ತರಕಾರಿ ಬೇಯಿಸುವಾಗ 1 ಚಮಚ ಉಪ್ಪು ಹಾಕಿದ್ದೀವಿ. ಆ ನಂತರದಲ್ಲಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ 1-2 ನಿಮಿಷ ಈ ರೀತಿ ಇದನ್ನು ಕುದಿಸ್ಬೇಕು. ಕೊನೆಯಲ್ಲಿ ಒಳ್ಳೆ ಘಮ ಬರಲಿ ಅಂತ ಸ್ವಲ್ಪ ಕರಿಬೇವು, ಒಂದು 4-5 ಕರಿಬೇವಿನ ಎಲೆ ಹಾಕಿ ಸ್ಟವ್ ಆಫ್ ಮಾಡಿದ್ರಾಯಿತು. ಈಗ ಇದು ಇಷ್ಟು ನೀರು ಥರ ಇದೆ. ಸ್ವಲ್ಪ ಬಿಸಿ ಆರಿದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ, ಹದವಾಗಿ ಆಗುತ್ತೆ. ದೋಸೆ, ಚಪಾತಿ, ಪೂರಿ ಜೊತೆ ಎಲ್ಲ ಬಡಿಸ್ಬೋದು. ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.